ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದೆ ನೋಡ್ರಿ. ಬೆಳಗ್ಗೆನ ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ನೋಡ್ರಿ. ಇವತ್ತು ಮುಖ ನೋಡ್ಬೋದು ಸ್ವಲ್ಪ ಬಾವು ಬಂದಂಗೆ ಆಗ್ಯದ. ಯಾಕಂದ್ರೆ ಸರಿಯಾಗಿ ನಿದ್ದಿಲ್ಲ ನೋಡ್ರಿ. ಈಗ ಯಾಕೋ ಏನೋ ಗೊತ್ತಿಲ್ಲ, ಒಂದು 15 ದಿನ ಆಯಿತು. ಮುಂಚೆ ಏನಾಗ್ತಿತ್ತಂದ್ರೆ ಒಂದು 11:30 12 ಗಂಟೆಗೆಲ್ಲನೂ ನಿದ್ದೆ ಬರ್ತಿತ್ತು. ಬಟ್ ಇವಾಗ 1:30 2 ಗಂಟೆ, ಒಂದೊಂದು ಟೈಮ್ ನೋಡ್ರಿ 4 ಗಂಟೆ ಆದರೂ ಕೂಡ ನಿದ್ದೆ ಬರೋಂಗಿಲ್ಲ. ಹೀಗಾಗಿ ನಾನು ಮಧ್ಯಾಹ್ನ ಕೂಡ ಮಲ್ಕೊಳ್ಳೋಂಗಿಲ್ಲ, ಆದರೂ ಕೂಡ ನಿದ್ದೆ ಬರೋಂಗಿಲ್ಲ. ಇವಾಗ ನೋಡ್ರಿ ಬೆಳಗ್ಗೆನೇ ಬೇಗ ಎದ್ಬಿಟ್ಟಿನಿ. ಇವತ್ತು ನೋಡ್ಬೋದು, ಇಲ್ಲಿ ಮಗಳಿನ ಮಲ್ಕೊಂಡಳಕ್ಕಿ. ಹಾಸಿಗೆ ಹಾಕಿದ್ರು ಕೂಡ ಈ ಬೇಸಿಗೆ ಒಳಗೆ ಅವಳು ಕೆಳಗನ ಮಲ್ಕೋತಾಳೆ. ಅದನ್ನೆಲ್ಲನೂ ಸರಿಸಿ ಟೈಮ್ ನೋಡ್ಬೋದು, ಇಲ್ಲಿ 6:30 ಆಗ್ಯದ. ಇವತ್ತೇ ನೋಡ್ರಿ ನಾನು ಇಷ್ಟು ಬೇಗ ಇದ್ದಿದ್ದಂದ್ರೆ ಡೈಲಿ ನನಗೆ ರಾತ್ರಿ ಸರಿಯಾಗಿ ನಿದ್ದೆ ಆಗಲ್ಲ ಅಂಥೇಳಿ 8 8:30 ಅದು ಹೇಳ್ತೀನಿ. ಯಾಕಂದ್ರೆ ಮಕ್ಕಳು ಸ್ಕೂಲ್ ಅದು ಇಲ್ಲಲ್ಲ, ಹಾಗಾಗಿ ಇವಾಗ ಎದ್ಬಿಟ್ಟು ಎಲ್ಲ ಕೆಲಸನೂ ಮಾಡ್ಕೊಂಡು ಇವಾಗ ಸ್ನಾನ ಅದು ಮಾಡ್ಕೊಂಡು ನೋಡ್ರಿ. ಮಕ್ಕಳು ಕೂಡ ಸ್ನಾನ ಆಗ್ಯದ. ಯಾಕಂತಂದ್ರೆ ಇವತ್ತು ಮನೆ ಒಳಗೆ ನಾನು ಬೋರಮ್ಮನ ಪೂಜೆನ ಮಾಡ್ಬೇಕಂತ ಅಂದ್ಕೊಂಡಿನಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ನೋಡ್ರಿ ಯುಗಾದಿ ಒಳಗೆ ಮಲ್ಲೈಗೆ ಹೋಗ್ತಾರೆ, ಅಂದ್ರೆ ಶ್ರೀಶೈಲಕ್ಕೆ ಹೋಗ್ತಾರೆ. ಹೋಗಿ ಬಂದಮೇಲೆ ಈ ರೀತಿಯಾಗಿ ಸೋಮವಾರ ಮತ್ತು ಗುರುವಾರ ಮಲ್ಲಯ್ಯನ ಮಾಡ್ತಾರೆ. ಹಾಗಾಗಿ ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಕೂಡ ಮಾಡ್ಕೊಂಡು ಇವಾಗ ಬೇಳೆ ಕೂಡ ಕುದಿಸಿಟ್ಟಿನಿ. ಮಾವಿನ ಹಣ್ಣು ತಂದಾರ, ಅದನ್ನು ಕೂಡ ಶೇಖರಣೆ ಮಾಡಬೇಕು. ಮತ್ತು ಪಲ್ಯ ಸಾಂಬಾರು ಆಲ್ಮೋಸ್ಟ್ ಎಲ್ಲ ಅಡುಗೆನ ಮಾಡ್ಯಾನ ನೋಡ್ರಿ. ನಾನು ಬೇಗನೆ ಮಾಡಿದ್ದೆ. ಈ ಕಡೆ ಸಾರು ಕೂಡ ಒಗ್ಗರಣೆ ಹಾಕಿ ಕುದಿಯೋಕೆ ಇಟ್ಟಿದ್ದೆ. ಮತ್ತು ಈ ಕಡೆ ಹಿಟ್ಟು ಕೂಡ ನಾದಿ ಕೊಟ್ಟು ಹೋಗಿದ್ರು ನೋಡ್ರಿ ನಮ್ಮ ಅತ್ತೆ. ಯಾಕಂದ್ರೆ ನಂಗೆ ಕೆಳಗಡೆ ಕೂತ್ಕೊಂಡು ನಾದಂಗೆ ಆಗಲ್ಲ ಅಂಥೇಳಿ ಅವ್ರು ಒಂದು ಫಂಕ್ಷನ್ ಇತ್ತು, ಹಾಗಾಗಿ ಹೋದರು. ನನಗೆ ಅವ್ರು ಹೋಗೋದು ಗೊತ್ತಿದ್ದಿಲ್ಲ. ಗೊತ್ತಿತ್ತಂದ್ರೆ ನಾನು ನೆಕ್ಸ್ಟ್ ಡೇ ಮಾಡ್ತಿದ್ದೆ. ಬಟ್ ಒಬ್ಬಳೇ ಆಗಿಬಿಟ್ಟೆ. ಎಲ್ಲ ಅಡುಗೆ ಮಾಡಬೇಕಾದ್ರೆ ತುಂಬ ಅಂದ್ರೆ ತುಂಬಾ ಕಷ್ಟ ಆಯ್ತು ನೋಡ್ರಿ. ಯಾಕಂದ್ರೆ ನಿಂತು ಮಾಡ್ಬೇಕಾದ್ರೆ ಎಲ್ಲ ಅಡುಗೆನೂ ಭಾಳ ಅಂದ್ರೆ ಭಾಳ ಸುಸ್ತಾಯ್ತು ನೋಡ್ರಿ. ಹೋಳಿಗೆ ಅದು ಮಾಡಾಕತ್ತಿದ್ದೆ, ನೋಡ್ಬೋದು ಇಲ್ಲಿ ನೀವು. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ಮತ್ತು ಯಾವ ಅಡುಗೆ ಕೂಡ ನಾನು ಶೇರ್ ಮಾಡ್ಕೊಂಡಿಲ್ಲ ನೋಡ್ರಿ. ಯಾಕಂದರೆ ಎಲ್ರಿಗೂ ಆಲ್ಮೋಸ್ಟ್ ಈ ರೆಸಿಪಿಗಳು ಎಲ್ಲ ಬಂದೇ ಬರ್ತಾವೆ. ನೋಡ್ಬೋದು, ಇಲ್ಲಿ ಹೋಳಿಗೆನ ಮಾಡಾಕತ್ತೀನಿ. ಹೋಳಿಗೆ ತುಂಬಾ ಚೆನ್ನಾಗಿ ಬಂದಿತ್ತು. ಎಷ್ಟು ಬೇಕು ನೋಡ್ರಿ ಅಷ್ಟನ್ನೇ ಮಾಡ್ಕೋಬೇಕಂತ ಅಂದ್ಕೊಂಡೆ. ಆಮೇಲೆ ಇವರು ಫೋನ್ ಮಾಡಿದ್ರು ನಮ್ಮ ಮನೆಯವರು, ಇಲ್ಲ ಆಫೀಸ್ ಒಳಗೆ ಒಂದಿಬ್ಬರಿಗೆ ಊಟಕ್ಕೆ ಹೇಳ್ತೀನಿ ಅಂಥೇಳಿ. ಆಯ್ತು ರೀ ಅಂಥೇಳಿ ಮತ್ತೆ ಒಂದಿಷ್ಟು ಹೋಳಿಗೆ ಮತ್ತು ಚಪಾತಿನ ಮಾಡಾಕತ್ತೀನಿ. ಇವಾಗ ಎಣ್ಣೆ ಹಚ್ಚಿದ ಚಪಾತಿನ ಮಾಡಾಕತ್ತೀನಿ ನೋಡ್ರಿ. ನನಗೆ ತುಂಬಾ ಇಷ್ಟ ಆಗುತ್ತೆ ಎಣ್ಣೆ ಹಚ್ಚಿದ ಚಪಾತಿ. ಯಾಕಂದರೆ ತುಂಬಾ ಸಾಫ್ಟ್ ಇರ್ತದೆ. ಮತ್ತು ಬಿಸಿ ಬಿಸಿ ಚಪಾತಿ ಊಟ ಮಾಡ್ಬೇಕಂದ್ರೆ ತುಂಬಾ ಟೇಸ್ಟಿಯಾಗಿರ್ತದೆ ನೋಡ್ರಿ. ಯಾರಿಗೆಲ್ಲ ಎಣ್ಣೆ ಚಪಾತಿ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಫುಲ್ ಅಂದ್ರೆ ಫುಲ್ ಸುಸ್ತಾಗಿತ್ತು ನೋಡ್ರಿ. ಯಾಕಾದರೂ ಮಾಡಕತ್ತೀನಪ್ಪ ಅಂತ ಅನ್ಸಾತಿತ್ತು. ಅದ್ರಾಗ ನೋಡ್ರಿ ಬಿಸಿಲು ಬೇರೆ ಜಾಸ್ತಿ ಇತ್ತಲ್ಲ, ಒಲೆ ಮುಂದೆ ನಿಂತು ಮಾಡ್ಬೇಕಾದ್ರೆ ಕೇಳಬಾರ್ದು ನನ್ನ ಪರಿಸ್ಥಿತಿ. ಆ ರೀತಿ ಆಯಿತು. ಈ ಬಿಸಿಲೊಳಗೆ ನೋಡ್ರಿ ಅಡುಗೆ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ಮತ್ತು ನೋಡ್ರಿ ಈ ಕಡೆ ಎಲ್ಲದು ಪೂಜೆನೂ ಸಜ್ಜು ಮಾಡಿ ಇಟ್ಟಿದ್ದೆ. ಮಾಡಿದ್ಮೇಲೆ ಸ್ವಾಮಿಗಳು ಬರ್ತಾರೆ, ಬಂದಮೇಲೆ ಅವರು ಪೂಜೆ ಅದು ಮಾಡ್ತಾರೆ ನೋಡ್ರಿ. ಆಮೇಲೆ ಊಟಕ್ಕದು ಹೇಳಿದ್ರಲ್ಲ ನನಗೆ, ಅವಾಗ ಬೇಗ ಬೇಗ ಕೊಡೋದಕ್ಕಾಗಲ್ಲ ಅಂಥೇಳಿ ಎಲ್ಲ ತಾಟ್ನು ಕೂಡ ಹಚ್ಚಿಟ್ಟಿದ್ದೆ. ಹಚ್ಚಿಟ್ರೆ ಆಮೇಲೆ ಇವ್ರು ನಮ್ಮ ಮನೆಯವರು ಕೊಡ್ಬೋದು ಅಂಥೇಳಿ. ಯಾಕಂದ್ರೆ ಮನೆಯೊಳಗೆ ಯಾರೂ ಇದ್ದಿದ್ದಿಲ್ಲ ನೋಡ್ರಿ. ಅತ್ತೆ ಮತ್ತು ನಮ್ಮ ಮೈದನೂ ಕೂಡ ಇದ್ದಿದ್ದಿಲ್ಲ. ನಾನು ಮತ್ತು ಇವರೇ ಇದ್ದೀವಲ್ಲ, ಹಾಗಾಗಿ ನಾ ಎಲ್ಲನೂ ಕೊಡ್ತೀನಿ, ನೀವೆಲ್ಲನೂ ಊಟಕ್ಕೆ ಕೊಡ್ರಿ ಅಂತಂದೆ ಅವರಿಗೆ. ಸ್ವಾಮಿಗಳು ಬಂದ್ರು ನೋಡ್ರಿ. ಬಂದಮೇಲೆ ಈ ಕಡೆ ಆರತಿದು ಇಟ್ಕೊಂಡಿನಿ. ಆಮೇಲೆ ಈ ಕಡೆ ಪೂಜೆನ ಚಾಲೂ ಮಾಡಾಕತ್ತಾರ ಅವರು. वामदेवाय नमो ज्येष्ठाय नमो श्रेष्ठाय नमो रुद्राय नमो कालाय नमो कलविकरणाय नमो बलविकरणाय नमो बलाय नमो बलरत्नाय नमः सर्वभूतदमनाय नमो गुणगुणाय नमः योपां पुष्पवेदा पुष्पां मोदि नानाविधपरिमलपुष्पं समर्पयामि धूपमाग्रापयामि घण्टानादं समर्पयामि।
ಪೂಜೆ ಎಲ್ಲನೂ ಆಯ್ತು ನೋಡ್ರಿ. ಅವರು ಕೂಡ ಎಲ್ಲರೂ ಊಟ ಮಾಡಿ ಹೋದರು. ನಾನು ಕೂಡ ಊಟ ಮಾಡಿ ಕೂತಿದ್ದೆ. ಇನ್ನೇನು ಬಟ್ಟೆ ಹಾಕ್ಬೇಕಂತ ಹೇಳಿ ಬಟ್ಟೆ ಅದು ಹಾಕಿದೆ ನೋಡ್ರಿ. ವಾಷಿಂಗ್ ಮಿಷಿನ್ಗೆ ಹಾಕಿಬಿಟ್ಟು ಫ್ರಿಜ್ ಹತ್ರ ಬಂದೆ. ಅಲ್ಲೇನೋ ಗೊತ್ತಿಲ್ಲ, ಅದನ್ನ ಕೈ ಹಸಿ ಆಗಿತ್ತೋ ಏನೋ ಗೊತ್ತಿಲ್ಲ, ಹಾಗಾಗಿ ಸ್ವಲ್ಪ ಅರ್ಥ ಆಗ್ಬಿಡ್ತು ನೋಡ್ರಿ. ಕೈಗೆ ಒಂಥರ ಶಾಕ್ ಹೊಡೆದಂಗೆ ಆಗ್ಬಿಡ್ತು. ಅರ್ಧ ಗಂಟೆವರೆಗೂ ಕೂಡ ಕೈ ಒಂಥರ ಜುಮ್ ಜುಮ್ ಅನ್ಸಾತಿತ್ತು. ಅದು ಏನು ನನಗೆ ಕರೆಂಟ್ ಹೊಡಿತಲ್ಲ ಆ ಟೈಮೊಳಗೆ ನಾನು ಅತ್ತೇ ಬಿಟ್ಟೆ ಒಂದು ಅರ್ಧ ತಾಸು. ತುಂಬ ಅಂದ್ರೆ ತುಂಬಾ ಬೇಜಾರಾಯಿತು. ಮನೆಯೊಳಗೆ ಪೂಜೆ ಮಾಡಿಬಿಟ್ಟು ಹಿಂಗಾಯ್ತಲ್ಲ ಅಂಥೇಳಿ ಬೇಜಾರಾಯ್ತು ನೋಡ್ರಿ. ನನಗೆ ಏನೋ ಗೊತ್ತಿಲ್ಲ, ಆ ಟೈಮ್ ಒಳಗೆ ಆಗಬೇಕಿತ್ತು, ಆಗಿದೆ ಅಂಥೇಳಿ ಮತ್ತು ಆಮೇಲೆ ಸಮಾಧಾನ ಪಟ್ಕೊಂಡೆ. ಆದರೂ ಕೂಡ ಸ್ವಲ್ಪ ಬೇಜಾರೇ ಆಯಿತು. ಏನಪ್ಪ ಇದು ಮನೆಯೊಳಗೆ ಪೂಜೆನ ಮಾಡಿಬಿಟ್ಟು ಈ ರೀತಿ ಆಯ್ತಲ್ಲ ಅಂಥೇಳಿ ಬೇಜಾರಾಯಿತು. ಆದರೂ ಕೂಡ ನೋಡ್ರಿ ಆ ಕ್ಷಣ ಒಳಗೆ ಏನಾಗಬೇಕಂತಿರ್ತದಲ್ಲ ಅದೇ ಆಗುತ್ತೆ ಅಂತೇಳಿ ಸಮಾಧಾನ ಪಟ್ಕೊಂಡೆ ನಾನು. ನೋಡಿದ್ರಲ್ಲ, ಈ ರೀತಿಯಾಗಿ ಇವತ್ತಿನ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಈ ದಿನ ಹೆಂಗೆಲ್ಲ ಆಯಿತು ಏನೆಲ್ಲ ಆಯಿತು ಅಂತ ಕೂಡ ಶೇರ್ ಮಾಡ್ಕೊಂಡು ನೋಡ್ರಿ. ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಪೂಜೆ ಯಾವ ರೀತಿ ಆಯಿತು ಅಂತ ಅನ್ನೋದನ್ನು ಹೇಳ್ರಿ. ಮತ್ತು ಯಾರಿಗೆಲ್ಲ ಈ ಬೋರಮ್ಮನ ಪೂಜೆ ಮಾಡೋದು ಗೊತ್ತೈತೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ.